Hello everyone, welcome back to my channel. This is Akhilesh. Yes, ಇವತ್ತಿನ ವಿಡಿಯೋಲಿ ನೋಡ್ತೀವಿ ಅಂತ ಹೇಳಿದ್ರೆ ಹೆಂಗ್ ಪ್ರಿಪೇರ್ ಆಗೋದು 30 ಡೇಸ್ ಒಳಗೆ ಅನ್ನೋದನ್ನ ನಾವು ಈ ವಿಡಿಯೋಲಿ ನೋಡೋಣ. ಎಸ್ ತುಂಬಾ ಜನ ಕೇಳ್ತಿದ್ರು, ನೀವು ಹಿಂಗ್ ಹೇಳ್ತೀರಾ ಹಂಗೆ ಹೇಳ್ತೀರಾ ಸರ್, ಸ್ಟ್ರಾಟಜಿಸ್ ಹೇಳ್ಬಿಡ್ತೀರಾ ಹಿಂಗ್ ಓದ್ದೆ ಹಂಗೋದೆ ಅಂತ ಅಂದ್ಬಿಟ್ಟು. ಬಟ್ ನಮಗೆ ಕ್ಲಿಯರ್ ಆಗಿ ಹೇಳಿಲ್ಲ ನಮಗೆ ಯಾವ ಸ್ಟೆಪ್ಸ್ ತಗೋಬೇಕು, ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ ಟೈಮ್ ಅಲ್ಲಿ ಓದ್ಬೇಕು ಅಂತಾನು ನೀವು ಹೇಳಿಲ್ಲ ಸರ್. ತುಂಬಾ ಜನ ಕೇಳ್ತಿದ್ರು. ಸೊ ಹಿಯರ್ ಇಸ್ ದ ವಿಡಿಯೋ ಫಾರ್ ಯು ಆಲ್ ದ ಪೀಪಲ್. ಸೊ ನೀಡ್ ನಾಟ್ ವರಿ, ಇವಾಗ ಯಾರು ನೋಡ್ತಿದ್ದಾರೆ ಈ ವಿಡಿಯೋ 30 ಡೇಸ್ ಆಗಲಿ 20 ಡೇಸ್ ಆಗಲಿ 15 ಡೇಸ್ ಆಗಲಿ, ನೋ ಪ್ರಾಬ್ಲಮ್. So e video will be always helpful for you, so don't worry, chill. Okay, that is one thing. And one more thing, exams ನಡೆಯುತ್ತೆ ಅಂತ ತುಂಬಾ ಜನ ಕೇಳ್ತಿದ್ರು. Yes, exams postpone ಆಗೋ ಚಾನ್ಸಸ್ ಜಾಸ್ತಿನೇ ಇದೆ, ಬಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇಸ್ ವೆರಿ ವೆರಿ ಲೋ. ಅಂಡ್ ಮೋರ್ ಓವರ್ ಇವನ್ ಐ ಡೋಂಟ್ ಎನ್ಕರೇಜ್ ಕ್ಯಾನ್ಸಲೇಷನ್ಸ್ ಆಫ್ ಎಕ್ಸಾಮ್ಸ್, ಬಿಕಾಸ್ ನೀವು ಒಂದು ನೆಕ್ಸ್ಟ್ ಸ್ಟ್ರೀಮ್ ತಗೊಂತಿದ್ದೀರಾ, ವೆದರ್ ಇಟ್ ಇಸ್ ಅನ್ ಇಂಜಿನಿಯರಿಂಗ್ ಸ್ಟ್ರೀಮ್, ಡಿಗ್ರಿ ಸ್ಟ್ರೀಮ್, ಯಾವ್ದೋ ಒಂದು ಸ್ಟ್ರೀಮ್ ತಗೊಂತಿದ್ದೀರಾ ಅಂತ ಹೇಳಿದ್ರೆ, ಸೊ ಸೆಕೆಂಡ್ PU ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಐ ಡೋಂಟ್ ರೆಕಮೆಂಡ್ ಆರ್ ಐ ಡೋಂಟ್ ಎನ್ಕರೇಜ್ ಕ್ಯಾನ್ಸಲೇಷನ್ ಆಫ್ ಎಕ್ಸಾಮ್ಸ್. ಆ ಒಂದು ಐದರ್ ಆನ್ಲೈನ್ ಅಲ್ಲಿ ನಡೆಸಬೇಕು ಎಕ್ಸಾಮ್ಸ್, ಇಲ್ಲ ಅಂದ್ರೆ ಎಲ್ಲರೂ ಪೋಸ್ಟ್ಪೋನ್ ಮಾಡಿಸಬೇಕು. ಅಂಡ್ ಮೋರ್ ಓವರ್ ಅಟ್ ದಿಸ್ ಪ್ರೆಸೆಂಟ್ ಸಿಚುಯೇಷನ್ ಎಕ್ಸಾಮ್ಸ್ ನಡೆಯೋದು ಇಟ್ಸ್ ವೆರಿ ತುಂಬಾ ಕಷ್ಟನೇ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ, ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಎಂಟೈರ್ ಕರ್ನಾಟಕದಲ್ಲಿ 40,000 to 50,000 ಕೇಸಸ್ ಎವ್ರಿ ಡೇ ಬರ್ತಿದೆ, ಲೋಡ್ ಆಗ್ತಿದೆ. ಸೊ ಇದರಲ್ಲಿ ಕೊರೋನಾ ಕೇಸಸ್ ಅಲ್ಲಿ ಡೂಯಿಂಗ್ ಎನ್ ಎಕ್ಸಾಮ್ಸ್ ಇಸ್ ಎ ಜೋಕ್. ಅಂಡ್ ಮೋರ್ ಓವರ್ social distancing in the colleges, in the schools during the exams is also a joke. You can't maintain a social distancing ಅಷ್ಟು ಈಸಿಯಾಗಿ ಮಾಡಕ್ಕಾಗಲ್ಲ, ತುಂಬಾನೇ ಕಷ್ಟ ಅನ್ನೋದು. So I don't recommend exams right now, because it's almost like May entering exams ಇರುತ್ತೆ. But ನೋಡೋಣ, let's hope for the best. ಪೋಸ್ಟ್ಪೋನ್ ಮಾಡ್ಬೇಕು ಅನ್ಕೊಂತೀನಿ, ನಾಟ್ ಜಸ್ಟ್ ಪ್ರಿಪೇರ್ ಆಗಿಲ್ಲ ತುಂಬಾ ಸ್ಟೂಡೆಂಟ್ಸ್, ಇನ್ನೂ ಪೋರ್ಷನ್ಸ್ ಮುಗ್ದಿಲ್ಲ ಅಂತ ಅಲ್ಲ, ಬಟ್ ಈ ಪ್ರೆಸೆಂಟ್ ಸಿಚುಯೇಷನ್ ಬಂದ್ಬಿಟ್ಟು ನಡೆಸೋದು ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀನಿ ಅಷ್ಟೇ. ಸೊ ಏನೇ ಇರ್ಲಿ, ಎಕ್ಸಾಮ್ಸ್ ಇರ್ಲಿ ಬಿಡ್ಲಿ, ಆ ಥಾಟ್ ಎಲ್ಲ ತಗೊಂಡ್ಬಿಡಿ ಮೈಂಡ್ಗೆ. ಅಂಡ್ ಅದು ರೂಮರ್ಸ್ ನೇ ಬಿಲೀವ್ ಮಾಡಬೇಡಿ, ಜಸ್ಟ್ ಗೋ ವಿತ್ ದ ಫ್ಲೋ. ಎಲ್ಲ ಓದೋದು ನಿಮ್ ಕರ್ತವ್ಯ, ಅಂಡ್ ಡೂ ವಿತ್ ದ ಫ್ಲೋ. ನೀವೆಲ್ಲ ಓದಿ ಮುಗಿಸಿ ಸೈಡಲ್ಲಿ ಇಟ್ಬಿಡ್ಬೇಕು, ಅದು ನಿಮ್ ಕೆಲಸ. ಅದು ಎಕ್ಸಾಮ್ಸ್ ಕ್ಯಾನ್ಸಲ್ ಆಗುತ್ತೋ ಪೋಸ್ಟ್ಪೋನ್ ಆಗುತ್ತೋ, ಅದು ಆ ನ್ಯೂಸ್ ಬರೋವರೆಗೂ ನೀವು ವೆಯ್ಟ್ ಮಾಡಕ್ ಹೋಗ್ಬೇಡಿ. ಸೊ ವಾಟ್ ಎವರ್ ದ ನ್ಯೂಸ್ ಲೆಟ್ ಇಟ್ ಬಿ. ಪೋಸ್ಟ್ಪೋನ್ ಆಗುತ್ತೋ ಒಳ್ಳೇದೇ, ಇವಾಗ ಆಲ್ರೆಡಿ ಓದ್ ಮುಗಿಸ್ಬಿಟ್ಟಿದ್ರೆ ಪೋಸ್ಟ್ಪೋನ್ ಆದ್ರೆ ನಿಮ್ಗೆ ಸಿಇಟಿಗೆ ಹೆಲ್ಪ್ ಆಗುತ್ತೆ, ಸಿಇಟಿ ಓದ್ಕೊಬಹುದು ನೀವು, ಆರ್ ಎನಿ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಓದ್ಕೊಬಹುದು. ಅದ್ರ ಕ್ಯಾನ್ಸಲ್ ಆದ್ರೂ ಏನು ಬೇಜಾರ್ ಪಡ್ಬೇಡಿ, ಇವು ಕ್ಯಾನ್ಸಲ್ ಐತೆ, ನಾನು ಓದಿದ್ದೆಲ್ಲ ವೇಸ್ಟ್ ಐತೆ ಅಂತ ಅಂದ್ಬಿಟ್ಟು. ನಾಲೆಜ್ ಇಸ್ ಆಲ್ವೇಸ್ ವಿತ್ ಯು. ಇವತ್ತಿಲ್ಲ ಅಂದ್ರೆ ನಾಳೆ ಒಂದ್ ಕಡೆ ಇಲ್ಲ ಒಂದ್ ಕಡೆ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ, ಒಳ್ಳೇದಾಗೇ ಆಗುತ್ತೆ. ಸೊ ಡೋಂಟ್ ಥಿಂಕ್, ಎಲ್ಲಾ ಕಡೆನೂ ಪಾಸಿಟಿವ್ ಥಾಟ್ಸ್ ಇಟ್ಕೊಳ್ಳಿ, ನೆಗೆಟಿವ್ ಥಾಟ್ಸ್ ಏನಕ್ಕೂ ಬೇಡ. ಅಷ್ಟು ಫೀಸ್ ಕಟ್ಬಿಟ್ಟಿದ್ದೆ ವೇಸ್ಟ್ ಆಯ್ತು ಹಂಗೆಲ್ಲ ಇಟ್ಕೊಂಡ್ಬಾರ್ದು, ಬಿಕಾಸ್ ಐ ಹ್ಯಾವ್ ಗಾಟ್ ದಿಸ್ ಕಮೆಂಟ್ಸ್ ಫ್ರಮ್ ಮೆನಿ ಪೀಪಲ್. ಸೊ ಆ ತರದೆಲ್ಲ ಇಟ್ಕೊಳ್ಬೇಡಿ. ಸೊ ಜಸ್ಟ್ ಗೋ ವಿತ್ ದ ಫ್ಲೋ, ಎಲ್ಲ ಒಳ್ಳೆ ರೀತಿ ಅಂತ ಅನ್ಕೊಳ್ಳಿ. ಅಂಡ್ ಮೋರ್ ಓವರ್ ಐ ಡೋಂಟ್ ರೆಕಮೆಂಡ್ ಕ್ಯಾನ್ಸಲೇಷನ್ ಆಫ್ ಎಕ್ಸಾಮ್ಸ್, ಬಟ್ ಪೋಸ್ಟ್ಪೋನ್ ಮಾಡ್ಬೋದು ಅನ್ನುತ್ತೆ, ಮಾಡ್ಬೋದು ಅನ್ನೋದು ನನ್ಗೇನು ಅನಿಸ್ತಾ ಇದೆ. Yes, this is all good. Just coming out of this, ಇವಾಗ ಏನು ಅಂತ ಹೇಳಿದ್ರೆ, there are only 3 steps you need to follow. Okay, there is nothing else. ನೀವೇ ಕ್ವಶನ್ ಮಾಡ್ಕೋಬೇಕು. See, many people were asking, but strategies ಗೊತ್ತು, ನೀವು ಹಿಂಗ್ ಓದಿದ್ರಿ ಸರ್, ಹಂಗ್ ಓದಿದ್ರಿ ಸರ್, ಲಾಸ್ಟ್ 3 months ಹಿಂಗ್ ಪೇಪರ್ ಸಾಲ್ವ್ ಮಾಡಿದ್ರಿ, ಹಂಗ್ ಪೇಪರ್ ಸಾಲ್ವ್ ಮಾಡಿದ್ರಿ, ನಾವ್ ಹೆಂಗ್ ಓದೋದು, ನಾವ್ ಹೆಂಗ್ ಸೆಂಟಮ್ ತೆಗಿಯೋದು, ವಾಟ್ ಆರ್ ಲೈಕ್, ಅದನ್ನ ನಾನೇ ಯೋಚನೆ ಮಾಡಿದ್ರೆ ಯಾವ ತರ ಕ್ವಶನ್ಸ್ ನಾನು ಕೇಳ್ಕೊಂಡೆ ಅಂತಂದ್ರೆ, ದೀಸ್ ಆರ್ ದ 3 questions which many people wanted. in what to study, ಏನ್ ಓದ್ಬೇಕು, how to study, ಏನನ್ನು ಓದ್ಬೇಕು, and ಟೈಮ್ ಟೇಬಲ್. ಅದಕ್ಕೆ ಪರ್ಫೆಕ್ಟ್ ಆಗಿರೋ ಟೈಮ್ ಟೇಬಲ್, ಬಿಕಾಸ್ ಮೆನಿ ಪೀಪಲ್ ಡೋಂಟ್ ಫಾಲೋ ಟೈಮ್ ಟೇಬಲ್. ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಬುಕ್ ತೆಗಿತಾರೆ, ಒಂದು 3 hours ಓದ್ತಾರೆ, ಎತ್ತಿಡೋದು, ಮತ್ತೆ ಇನ್ನೊಂದು ಬುಕ್ ತೆಗೆಯೋದು, ಮತ್ತೆ ಓದ್ತಾರೆ. ಸೊ ಅದಕ್ಕೆ ನಾನು ಪರ್ಫೆಕ್ಟ್ ಟೈಮ್ ಟೇಬಲ್ ನಿಮ್ಗೆ ಹಾಕೊಡ್ತೀನಿ. ಸೊ ದೀಸ್ ಆರ್ ದ 3 things which I am going to explain. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು, just take a moment and do subscribe. And for further updates, ವಿಡಿಯೋ ಆಗಲಿ, ಇಂಜಿನಿಯರಿಂಗ್ ಆಗಲಿ, KCT ಆಗಲಿ, SSLC ಆಗಲಿ, ಎಲ್ಲಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಮೋಟಿವೇಶನಲ್ ವಿಡಿಯೋಸ್ ಆಗಲಿ, ಇನ್ಸ್ಪಿರೇಷನಲ್ ವಿಡಿಯೋಸ್ ಆಗಲಿ, ಬ್ಲಾಗ್ಸ್ ಆಗಲಿ, ಎಲ್ಲಾನು ನಾನು ಅಪ್ಡೇಟ್ ಮಾಡ್ತೀನಿ. ಜಸ್ಟ್ ಟೇಕ್ ಎ ಸ್ಮಾಲ್ ಮೊಮೆಂಟ್ and just subscribe ಮಾಡ್ಬಿಟ್ಟು ಮತ್ತೆ ವಾಪಸ್ ವಿಡಿಯೋ ಬನ್ನಿ. ಸೊ the first thing what we are going to see is what to study. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ಆಲ್ರೆಡಿ ನಿಮ್ಗೆ ಇರೋದು 30 days. ಆ 30 days ನೀವು ಹೆಂಗ್ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, see, the people who are seeing in 20 days 15 days ಏನಾದ್ರೂ ಆಗ್ಬೋದು. ಫಾರ್ ಎಕ್ಸಾಂಪಲ್, I'm taking it as 30 days. ನಿಮ್ಗೆ 15 days ಇದ್ರೂ ಆ ಸ್ಟ್ರಾಟಜಿ ಹೆಂಗ್ ಮಾಡ್ಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ಫಸ್ಟ್ ಆಫ್ ಆಲ್ ನಿಮ್ಗೆ ಏನಿರೋದು ಅಂತ ಹೇಳಿದ್ರೆ, ವಾಟ್ ಟು ಸ್ಟಡಿ, ಏನ್ ಓದ್ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಫಸ್ಟ್ ಆಫ್ ಆಲ್. ಸೊ ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ 30 days ಅಲ್ಲಿ ಪ್ರಿಪರೇಷನ್ ಅಂಡ್ ರಿವಿಷನ್ ಮಾಡ್ಬೇಕಾಗುತ್ತೆ. ಇವಾಗ ಪ್ರಿಪರೇಷನ್ ಅಂಡ್ ರಿವಿಷನ್ ಅಂದ್ರೆ ಹೆಂಗೆ ಅಂತ ಹೇಳಿದ್ರೆ, ಫಸ್ಟ್ ನಿಮ್ಗೆ ಇರೋ 30 ದಿವಸ ಇದೆ, ಆಲ್ರೆಡಿ ಟೋಟಲ್ 30 days ಆರ್ ವಾಟ್ ಎವರ್ ದ ಡೇ, ಹೌ ಮೆನಿ ಡೇಸ್ ಯು ಹ್ಯಾವ್, ಸೊ ಅದನ್ನ ಇಟ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ 20 days ಇದೆ, 15 days ಇದೆ. ಕರೆಂಟ್ಲಿ ಯು ಆರ್ ಸೀಯಿಂಗ್ ದ ವಿಡಿಯೋ 15 days ಮುಂಚೆ ನೋಡ್ತಾ ಇದ್ದೀರಾ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ 2:1 ರೇಷಿಯೋ ಡಿವೈಡ್ ಮಾಡ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್
ಇಟ್ ಹ್ಯಾಸ್ 30 days. ಓಕೆ, 30 days ನಾನು 2:1 ರೇಷಿಯೋ ಡಿವೈಡ್ ಮಾಡ್ತೀನಿ. ಅಂದ್ರೆ ಏನಂತ 20 days 10 days ಆಗಿ ಡಿವೈಡ್ ಮಾಡ್ಕೊತೀನಿ. ಈ 20 days ನೀವು ಏನಕ್ಕೆ ಯುಟಿಲೈಸ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಫಾರ್ ಆಲ್ ಯುವರ್ ಪ್ರಿಪರೇಷನ್ಸ್. ಏನೇನ್ ಪ್ರಿಪರೇಷನ್ಸ್ ಅಂದ್ರೆ ಫುಲ್ ಎಲ್ಲ 20 ದಿವಸ ಏನಕ್ಕೆ ಯೂಸ್ ಮಾಡ್ಕೊಬೇಕಂದ್ರೆ ಫಾರ್ ಆಲ್ ಯುವರ್ 6 ಸಬ್ಜೆಕ್ಟ್ಸ್ ನ ಯುಟಿಲೈಸ್ ಮಾಡ್ಕೊಬೇಕು. ಎಲ್ಲಾನು ಹೋಗ್ಬೇಕು ಫ್ರಮ್ ದಿ ಸ್ಕ್ರಾಚ್, ಫ್ರಮ್ ದಿ ಫಸ್ಟ್ ಪಾಯಿಂಟ್ ಟು ದಿ ಎಂಡ್ ಪಾಯಿಂಟ್, ಫ್ರಮ್ ದಿ ಹೆಡ್ ಟು ದಿ ಟೈಲ್ ಎಲ್ಲಾನು ಮುಗಿಸಿರ್ಬೇಕು ನೀವೆಲ್ಲರೂ. ಸೊ ದಟ್ ಈಸ್ ದ ಒನ್ ಥಿಂಗ್. ಈ 20 days ನೀವು ಹೆಂಗ್ ಹೋಗ್ತಿರೋ ಗೊತ್ತಿಲ್ಲ ನಂಗೆ. ಸೊ ಯು ಶುಡ್ ಸ್ಟಡಿ ಎವ್ರಿಥಿಂಗ್ 20 days. ಅದ್ರಲ್ಲಿ ಇಂಪಾರ್ಟೆಂಟ್ ಆಗಿ ಹೆಂಗೆ ಓದ್ಬೇಕು ಅನ್ನೋದನ್ನ ಹಿಯರ್ ಐ ಡಿಸ್ಕ್ರೈಬ್. ಸಿ ಫಸ್ಟ್ ಆಲ್ ಪ್ರಿಪರೇಷನ್ಸ್ ಎಲ್ಲ ಪ್ರಿಪರೇಷನ್ಸ್ ಮುಗಿಸಿರ್ಬೇಕು ನೀವು. ಅದ್ರಲ್ಲಿ ಹೆಂಗೆ ಫಸ್ಟ್ ಡಿರೈವೇಷನ್ಸ್, ಬಿಕಾಸ್ ಡಿರೈವೇಷನ್ಸ್ ಆರ್ ದೋಸ್ ಕಂಪಲ್ಸರಿ ಕ್ವೆಶ್ಚನ್ಸ್ ವಿಚ್ ವಿಲ್ ಅಪಿಯರ್ ಇನ್ ದ ಎಕ್ಸಾಮ್ ಅಲ್ವಾ, ವಿಚ್ ವಿಲ್ ಪಾಪ್ ಅಪ್ ಇನ್ ಯುವರ್ ಕ್ವೆಶ್ಚನ್ ಪೇಪರ್. ಸೊ ಯು ನೋ ದಟ್ ಎಲ್ಲರಿಗೂ ಗೊತ್ತಿರುತ್ತೆ ಡಿರೈವೇಷನ್ಸ್ ಕೊಡ್ತಾರೆ ಅಂತ, ವಿಚ್ ಮೀನ್ಸ್ ನಿಮ್ಗೆ ಆಲ್ರೆಡಿ ಕ್ವೆಶ್ಚನ್ ಪೇಪರ್ ಅಲ್ಲಿ ಬರೋ ಕ್ವೆಶ್ಚನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಡಿರೈವೇಷನ್ಸ್ ಎಲ್ಲ ಡಿರೈವೇಷನ್ಸ್ ಪಕ್ಕಾಗಿರ್ಬೇಕು. ನೆಕ್ಸ್ಟ್ ನ್ಯೂಮರಿಕಲ್ಸ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಮಿಸ್ಟ್ರಿ ಆಗಲಿ, ಫಿಸಿಕ್ಸ್ ಆಗಲಿ, ಮ್ಯಾಥಮೆಟಿಕ್ಸ್ ಆಗಲಿ ಪಕ್ಕಾ ಕೊಟ್ಟೋ ಕ್ವೆಶ್ಚನ್ಸ್. ಸೊ ಅದು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನಿಮ್ ಟೀಚರ್ಸ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ ಟ್ಯೂಷನ್ಸ್ ಅಲ್ಲಿ, ಪ್ರೈವೇಟ್ ಟ್ಯೂಷನ್ಸ್ ಅಲ್ಲಿ ದೇ ವುಡ್ ಹ್ಯಾವ್ ಸ್ಪೆಸಿಫೈಡ್ ಇದು ಇಂಪಾರ್ಟೆಂಟ್ ಕ್ವೆಶ್ಚನ್, ದೇ ವುಡ್ ಹ್ಯಾವ್ ಮ್ಯಾಥ್ ಸ್ಟಾರ್ ಎಲ್ಲ ಹಾಕಿರ್ತಾರೆ. ಸೊ ಅದನ್ನೆಲ್ಲ ಮತ್ತೆ ರಿಪೀಟೆಡ್ ಕ್ವೆಶ್ಚನ್ಸ್ ಆಗಿ ಅದನ್ನ ಓದಿರ್ಬೇಕು. ನೆಕ್ಸ್ಟ್ ಥಿಯರಿ, ಮಿಕ್ಕಿರೋದು ಏನೇನು ಥಿಯರಿ ಕ್ವೆಶ್ಚನ್ಸ್ ಇದೆಯೋ ಅದು ಓದಬೇಕು. ನೆಕ್ಸ್ಟ್ ಡಯಾಗ್ರಾಮ್ಸ್. ಇಷ್ಟನ್ನೆಲ್ಲ ಮುಗಿಸಿದ ಮೇಲೆ ದೆನ್ ಯು ಆರ್ ಸಪೋಸ್ ಟು ರೀಡ್ ದ ಅದರ್ ಟಾಪಿಕ್ಸ್ ಲೆಫ್ಟ್ ಔಟ್. ಸೊ ಹಿಂಗ್ ಪ್ರಿಪೇರ್ ಆಗಬೇಕು ಈ 20 days ಅಲ್ಲಿ. ನಾನು ಟೈಮ್ ಟೇಬಲ್ ಹೇಳ್ಕೊಡ್ತೀನಿ ಹಿಂಗ್ ಮಾಡ್ಬೇಕು ಅಂತ. ಬಟ್ ಬಿಫೋರ್ ದಟ್ ದೀಸ್ ಆರ್ ದ ಥಿಂಗ್ಸ್. ಈ 20 days ಅಲ್ಲಿ ನೀವು ಏನ್ ಮುಗಿಸ್ಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ಯರ್ ಟಾರ್ಗೆಟ್. ಓಕೆ, ಈ ಟಾರ್ಗೆಟ್ ನೀನು 20 days ಅಲ್ಲಿ ನೀವು ಮುಗಿಸ್ಬೇಕು. ನೋ ಮ್ಯಾಟರ್ ವಾಟ್ ಏನಾಗುತ್ತೋ ಅದೆಲ್ಲ ಗೊತ್ತಿಲ್ಲ, ಎನಿ ಡಿಸ್ಟರ್ಬೆನ್ಸ್ ಏನೇ ಆಗಲಿ, ಭೂಕಂಪ ಆಗೇನೋ ಅಷ್ಟೇ. ಸೊ ಅದನ್ನೆಲ್ಲ ತಲಾಕ್ಬಿಟ್ಟು 20 days ಅಲ್ಲಿ ಮುಗಿಸ್ಬಿಡ್ಬೇಕು. ಸೊ ದೀಸ್ ಆರ್ ಯರ್ ಥಿಂಗ್ಸ್. ಓಕೆ, ಯು ಅಂಡರ್ಸ್ಟುಡ್ ಸೋ ಫಾರ್? ಎಸ್. ನೆಕ್ಸ್ಟ್ ಇವಾಗ ನಾನೆಲ್ಲ ಮುಗೀತು ಸರ್, ಮುಗೀತಾ ಕಿಲೇಶ್ ಅಂತ ಕೇಳಿದ್ರೆ ನೀವು ಏನ್ ಮಾಡ್ಬೇಕು, ನೆಕ್ಸ್ಟ್ 10 days ಇದೆ ನನಗೆ. ಆ 10 days ಅಲ್ಲಿ ಬಂದ್ಬಿಟ್ಟು ರಿವಿಷನ್ ಮಾಡ್ಕೊಬೇಕು. ಓಕೆನಾ? ರಿವಿಷನ್ ಅಂದ್ರೆ ಹೆಂಗೆ, ರಿವಿಷನ್ 5 days ಅಂದ್ರೆ ಇವಾಗ ಏನೇನ್ ಕಷ್ಟ ಟಾಪಿಕ್ಸ್ ನಿಮ್ಗೆ ಅನಿಸ್ತಾ ಇದೆಯೋ ಅದನ್ನ 5 days ಮತ್ತೆ ರಿವೈಸ್ ಮಾಡ್ಕೊಬೇಕು. ಅಂದ್ರೆ ನಾಟ್ ಓನ್ಲಿ ಒನ್ ಸಬ್ಜೆಕ್ಟ್, ಆಲ್ ದಿ ಸಬ್ಜೆಕ್ಟ್ಸ್ ಎಲ್ಲಾನು 5 days ಅಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ರಿವೈಸ್ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್. ನೆಕ್ಸ್ಟ್ ಬಂದ್ಬಿಟ್ಟು ಮಿಕ್ಕಿದ 5 days ಅಲ್ಲಿ ಪೇಪರ್ ಸಾಲ್ವಿಂಗ್. ಪೇಪರ್ ಸಾಲ್ವಿಂಗ್ ಕಂಪಲ್ಸರಿ ಬಿಫೋರ್ ಯು ಗೋ ಟು ಯುವರ್ ಎಕ್ಸಾಮ್ಸ್. ಸೊ ನಾನ್ ರೆಕಮೆಂಡ್ ಮಾಡೋದು ಅಟ್ಲೀಸ್ಟ್ 10 to 12 ಪರ್ ಸಬ್ಜೆಕ್ಟ್ ಸಾಲ್ವ್ ಮಾಡಲೇಬೇಕು ಕಂಪಲ್ಸರಿ. ಸೊ ದೀಸ್ ಆರ್ ಯುವರ್ ಥಿಂಗ್ಸ್. ಇವಾಗ ಅರ್ಥ ಆಯ್ತಾ ವಾಟ್ ಟು ಸ್ಟಡಿ ಅಲ್ಲಿ ಅರ್ಥ ಆಯ್ತು. ಡಿವೈಡ್ ಯುವರ್ ಅಮೌಂಟ್ ಆಫ್ ಟೈಮ್ ಪ್ರೆಸೆಂಟ್ ಇಂಟು 2:1 ರೇಷಿಯೋ ಡಿವೈಡ್ ಮಾಡ್ಕೊಳ್ಳಿ. ಮಿಕ್ಕಿ ಇವಾಗ ಫಾರ್ ಎಕ್ಸಾಂಪಲ್ 30 days ಅಲ್ಲಿ 20 days 10 days ಅಂತ ಡಿವೈಡ್ ಮಾಡ್ಕೊಂಡಿದ್ದೀನಿ. ಈ 20 days ಅಲ್ಲಿ ಬಂದ್ಬಿಟ್ಟು ಏನೇನ್ ಮಾಡ್ಬೇಕು ಎಲ್ಲ ಫ್ರಮ್ ದಿ ಸ್ಕ್ರಾಚ್, ಫ್ರಮ್ ದಿ ಹೆಡ್ ಟು ದಿ ಟೈಲ್ ಎಲ್ಲರೂ ಮುಗಿಸಿರ್ಬೇಕು ಆಲ್ ದಿ ಸಬ್ಜೆಕ್ಟ್ಸ್. ಸೊ ದೀಸ್ ಆರ್ ಫಸ್ಟ್ ಇದಕ್ಕೆ ಪ್ರಿಫರೆನ್ಸ್ ಕೊಡಿ, ಆಮೇಲೆ ಮಿಕ್ಕಿರೋ ಟಾಪಿಕ್ಸ್ ಪ್ರಿಫರೆನ್ಸ್ ಕೊಡಿ. ಅಂಡ್ ಮಿಕ್ಕಿ 10 days ಅಲ್ಲಿ ಏನ್ ಮಾಡ್ಬೇಕು, ಫಸ್ಟ್ 5 days ನಿಮ್ಗೆ ಎಲ್ಲ ಪರ್ಫೆಕ್ಟ್ ಅಂತಂದ್ರೆ ಈ 5 days ಏನಕ್ಕೆ ಯುಟಿಲೈಸ್ ಮಾಡ್ಕೊಂತೀರಾ ಅಂತ ಹೇಳಿದ್ರೆ ಪೇಪರ್ ಸಾಲ್ವಿಂಗ್ ಗೆ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ? ಹಂಗೇನಾದ್ರೂ ನಂಗೆ ಸ್ವಲ್ಪ ಕಷ್ಟ ಟಾಪಿಕ್ಸ್ ಇದೆ, ಐ ಶುಡ್ ರೀಡ್ ಅಗೇನ್ ಅಂತ ಅನ್ಸಿದ್ರೆ ಆ 5 days ಅಲ್ಲಿ ಏನೇನು ಓದ್ಬೇಕು ಅನ್ಸ್ತಿದೆ ಆ 5 days ಅಲ್ಲಿ ಮುಗಿಸ್ಕೊಳ್ಳಿ. ಮಿಕ್ಕಿದ 5 days ಅಲ್ಲಿ ಬಂದ್ಬಿಟ್ಟು ಪೇಪರ್ ಸಾಲ್ವಿಂಗ್ ಇಸ್ ಇಂಪಾರ್ಟೆಂಟ್. ಪೇಪರ್ ಸಾಲ್ವಿಂಗ್ ಮಾಡಿದ್ರೆ ನೀವು ಫೈನಲ್ ಎಕ್ಸಾಮ್ ಹೋಗಿ ಬರೆದ್ರೆ ಅನ್ಕೊಳ್ಳಿ ನಿಜವಾಗ್ಲೂ ಕಡಿಮೆ ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ. ಸೊ ನಾನೇನ್ ಹೇಳ್ತೀನಿ, ಒಂದು 10 to 12 ಪೇಪರ್ಸ್ ಪರ್ ಸಬ್ಜೆಕ್ಟ್ ಸಾಲ್ವ್ ಮಾಡಿ ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಈಸಿ ಜುಜಿಬಿಯಾಗಿ ಹೋಗಿ ಬಂದ್ಬಿಡ್ತೀರಾ ಎಕ್ಸಾಮ್. ಓಕೆನಾ? ಸೊ ಯು ಅಂಡರ್ಸ್ಟುಡ್ ದಿ ಫಸ್ಟ್ ಥಿಂಗ್ ವಾಟ್ ಟು ಸ್ಟಡಿ ಅಲ್ಲಿ ಏನೇನ್ ಮಾಡ್ಬೇಕು. ಫಸ್ಟ್ ಬಂದ್ಬಿಟ್ಟು ರಿವಿಷನ್, ನೆಕ್ಸ್ಟ್ ಫಸ್ಟ್ ಒಂದು ಪ್ರಿಪರೇಷನ್, ನೆಕ್ಸ್ಟ್ ರಿವಿಷನ್. ಅರ್ಥ ಆಯ್ತು? ಸೊ ಸಿಂಪಲ್, ಏನಕ್ಕೂ ತಲೆ ಕೆಡಿಸ್ಕೊಂಡಿದ್ದೀವಿ, ಆಸ್ ಸಿಂಪಲ್ ಅಂತ. ಓಕೆ, ನೆಕ್ಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ ಹೌ ಟು ಸ್ಟಡಿ ಅಂತ. ತುಂಬಾ ಜನಕ್ಕೆ ಇದೆ ತುಂಬಾ ಕನ್ಫ್ಯೂಷನ್, ಏನ್ ಮಾಡ್ಬೇಕು, ಹೆಂಗ್ ಓದ್ಬೇಕು ಅಂತ ಹೇಳಿದ್ರೆ ಕನ್ಫ್ಯೂಷನ್. ಸೊ ದ ವೆರಿ ಸಿಂಪಲ್ ರೂಲ್ ವಿಚ್ ಐ ಫಾಲೋ, ಲೈಕ್ ಮೆನಿ ಆಫ್ ಮೈ ಫ್ರೆಂಡ್ಸ್ ಫಾಲೋ, ತುಂಬಾ ಜನ ಫಾಲೋ ಮಾಡ್ತಾರೆ ಇದ್ರಲ್ಲಿ, ವಿಚ್ ಇಸ್ ಕಾಲ್ಡ್ 50:10 ರೂಲ್ ಅಂತ ಅಂದ್ಬಿಟ್ಟು. ಏನ್ ಸರ್ ಇದು ಬಂದ್ಬಿಟ್ಟು ಎಲ್ಲ ಮ್ಯಾಚ್ ಎಲ್ಲ ತಗೊಂಡ್ಬಿಡ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ 2:1 ರೂಲ್ ಮಾಡ್ತೀರಾ, ಇವಾಗ 50:10 ರೂಲ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಎಸ್, ಇದನ್ನೆಲ್ಲ ಮಾಡಿರೋದೇ ತುಂಬಾ ಸಕ್ಸಸ್ಫುಲ್ ಆಗಿದ್ದಾರೆ. ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡೆ ನಾನು ನಿಮ್ಗೆ ಹೇಳ್ತಾರೆ, ಸುಮ್ಮನೆ ನಾನು ಎಲ್ಲೋ ನೋಡಿ ಹಾಗೆ ಮಾಡಿ ಹೇಳ್ತೀರ ಅನ್ನೋದು ಇಲ್ಲ. ನಾನು ಮಾಡಿದಕ್ಕೆ ಒಳ್ಳೆ ರಿಸಲ್ಟ್ ಬಂದಿದೆ, ಎಲ್ರಿಗೂ ಆಗಿದೆ. ಸೊ ಐ ಆಮ್ ಶೇರಿಂಗ್ ವಿತ್ ಯು ಪೀಪಲ್. ಸೊ ಇವಾಗ ಏನು ಅಂತ ಹೇಳಿದ್ರೆ 50:10 ರೂಲ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಬೇಸಿಕಲಿ ಫಾರ್ ಎಕ್ಸಾಂಪಲ್ ನೀವು 1 hour ಓದ್ತಿದ್ದೀರಾ ಅನ್ಕೊಳ್ಳಿ, ಎನಿ ಸಬ್ಜೆಕ್ಟ್ ಇಟ್ ಮೇ ಬಿ, ಎನಿ ಸಬ್ಜೆಕ್ಟ್ 1 hour ಓದ್ತಿದ್ದೀರಾ ಅನ್ಕೊಳ್ಳಿ, ಅದರಲ್ಲಿ 50 minutes ಪ್ರಾಪರ್ ಡೆಡಿಕೇಶನ್, ಡಿಟರ್ಮಿನೇಷನ್ ಎಲ್ಲಾನು ಇರ್ಬೇಕು ನಿಮ್ಗೆ ಅಂತ ಹೇಳಿದ್ರೆ ವಿತೌಟ್ ಎನಿ ಡಿವಿಯೇಷನ್. 50 ನಿಮಿಷ ಫುಲ್ 100% ಕಾನ್ಸಂಟ್ರೇಷನ್ ನಿಮ್ಗೆ ಅದ್ರ ಮೇಲೆ ಇರಬೇಕು. ಮಿಕ್ಕಿದ 10 minutes ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಬ್ರೇಕ್ ತಗೊಳ್ಳಿ. ಓಕೆ, ಸ್ವಲ್ಪ ರಿಲ್ಯಾಕ್ಸ್ ಆಗ್ಲೇಬೇಕು. ನೀವು ಕಂಟಿನ್ಯೂಸ್ ಆಗಿ ಹೋದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ, ಮತ್ತೆ ಅದು ಓವರ್ ಹೆಡ್ ಹೋಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಬೆಟರ್ ವಾಟ್ ಯು ಪೀಪಲ್ ಡೂ ಇಸ್, ಫಾರ್ ಎಕ್ಸಾಂಪಲ್ ನೀವು 1 hour ಓದ್ತಿದ್ದೀರಾ ಅಂತ ಅನ್ಕೊಳ್ಳಿ ಆನ್ ಎ ಸ್ಟ್ರೆಚ್. ಸೊ ಅವಾಗ ಏನ್ ಮಾಡ್ತೀರಾ, 50 ನಿಮಿಷ ಬಂದ್ಬಿಟ್ಟು ಯು ಸ್ಟಡಿ ವಿತ್ ಅಟ್ಮೋಸ್ಟ್ ಕಾನ್ಸಂಟ್ರೇಷನ್ ಇರಲೇಬೇಕು ಕಂಪಲ್ಸರಿ. ಮಿಕ್ಕಿದ 10 minutes ಬ್ರೇಕ್ ತಗೊಳ್ಳಿ. ನೀವೇನ್ ಮಾಡ್ತೀರಾ, ಒಂದು ಸಮ್ ಸಾಲ್ವ್ ಮಾಡಿದ ತಕ್ಷಣ ಏನೋ ಒಂದು
ವಿನ್ ಮಾಡ್ಬಿಟ್ಟಿದ್ದೀರಾ ನೀವು, ಮ್ಯಾಚ್ ವಿನ್ ಮಾಡ್ಬಿಟ್ಟಿದ್ದೀರಾ, ನನಗೆ ಗೊತ್ತು ಅನ್ನೋ ತರ ಆಡ್ಬಿಡ್ತೀರಾ ನೀವು. ಸೊ ದಟ್ ಈಸ್ ರಾಂಗ್. ಆಕ್ಚುಲಿ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 50 ನಿಮಿಷ ಒಂದ್ ಸಮ್ ಸಾಲ್ವ್ ಮಾಡಿದ್ರೆ ಓಕೆ, ಕ್ಯಾನ್ ಐ ಸಾಲ್ವ್ ದಿ ಸೆಕೆಂಡ್ ಸಮ್ ಅಂತ ಅಂದ್ಬಿಟ್ಟು ನೀವೇ ಚಾಲೆಂಜ್ ಹಾಕೊಳ್ಳಿ. ಸೆಕೆಂಡ್ ಸಮ್, ಥರ್ಡ್ ಸಮ್, ಫೋರ್ತ್ ಸಮ್, 5, 5th ಸಮ್, 6th ಸಮ್ ಅಂತ ಮಾಡ್ಕೊಂಡು ಟ್ರೈ ಟು ಡಿ ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಮ್ಸ್ ಇನ್ 50 minutes ವಿತ್ ಸ್ಪೀಡ್. ಸುಮ್ನೆ ಮೆತ್ತು ಮಾಡೋದಲ್ಲ, ಸಖತ್ ಸ್ಪೀಡ್ ಆಗಿ ಮಾಡ್ಕೊಂಡು ಹೋಗ್ಬೇಕು. ಸೊ 50 minutes ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೇಕು ನೀವು. ಮಿಕ್ಕಿದ 10 minutes ಬ್ರೇಕ್ ತಗೊಳ್ಳಿ, ರಿಲ್ಯಾಕ್ಸ್ ಆಗಿ. ಅಂಡ್ ಮತ್ತೆ ನೀವು ವಾಪಸ್ ಬರ್ಲೇಬೇಕು. 10 ನಿಮಿಷ ಅಥವಾ 20 ನಿಮಿಷ ಮಾಡೋದಲ್ಲ, ಯು ನೀಡ್ ಟು ಕಮ್ ಬ್ಯಾಕ್ ಆಗಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಹೌ ಟು ಸ್ಟಡಿ ಅಂತ ಅಂದ್ಬಿಟ್ಟು ನಿಮ್ಗೆ ಅರ್ಥ ಇರ್ತಾನೆ. ಇವಾಗ ಇದ್ರಲ್ಲೂ ಅಷ್ಟೇ ಹೌ ಟು ಸ್ಟಡಿ ಫಸ್ಟ್ 50:10 ರೂಲ್ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯು ಆರ್ ಎ ವೆರಿ ಫಾಸ್ಟ್ ಲರ್ನರ್, ಬೇಗ ಓದ್ ಕಲಿತೀನಿ ಅಂತ ಹೇಳಿದ್ರೆ ಫ್ರಮ್ ದಿ ಸ್ಕ್ರಾಚ್ ಅಂದ್ರೆ ಒಂದು ಲೆಸನ್ ತೆಗೆದ ತಕ್ಷಣ ಎಲ್ಲರೂ ಟೆಕ್ಸ್ಟ್ ಬುಕ್ ರೀಡ್ ಮಾಡ್ಕೊಂಡು ಬಂದ್ಬಿಡಿ ನೀವು. ಹಂಗೇನಾದ್ರೂ ನೀವು ಸ್ಲೋ ಲರ್ನರು, ಏನೋ ಓಕೆ ಸರ್ ನಂಗೆ ಅಷ್ಟೊಂದು ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಫಸ್ಟ್ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಈಸಿ ಟಾಪಿಕ್ಸ್ ನೋಡಿ. ಒಂದು ಲೆಸನ್ ತೆಗಿತೀರಾ, ಆ ಲೆಸನ್ ಅಲ್ಲಿ ಈಸಿ ಟಾಪಿಕ್ಸ್ ಅರ್ಥ ಮಾಡ್ಕೊಳ್ಳಿ. ಮಿಕ್ಕಿ ಟಾಪಿಕ್ಸ್ ಸೈಡ್ ಅಲ್ಲಿ ಇಡಿ. ಫಸ್ಟ್ ಈಸಿ ಟಾಪಿಕ್ಸ್ ಎಲ್ಲ ಅರ್ಥ ಮಾಡ್ಕೊಂಡಿದ ತಕ್ಷಣ ಆ ಈಸಿ ಟಾಪಿಕ್ಸ್ ಎಲ್ಲ ಫಸ್ಟ್ ಗ್ಯಾಪ್ ಇಟ್ಕೊಳ್ಳಿ. ಅಂಡ್ ದೆನ್ ಟ್ರೈ ಟು ಡೂ ದಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇನ್ ದೋಸ್ ಲೆಸನ್ಸ್. ಇಂಪಾರ್ಟೆಂಟ್ ಫಸ್ಟ್ ಈಸಿ ಟಾಪಿಕ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆದ್ರೂ ಆಗಿರ್ಬೋದು, ರಿಪೀಟೆಡ್ ಕ್ವೆಶ್ಚನ್ಸ್ ಆಗಿರ್ಬೋದು. ಸೊ ಈ ತರ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡಿ. ಲಾಸ್ಟ್ ಅಲ್ಲಿ ಡಿಫಿಕಲ್ಟ್ ಒನ್ಸ್ ನ ಸಾಲ್ವ್ ಮಾಡಿ. ಈ ಡಿಫಿಕಲ್ಟ್ ಅಷ್ಟೇ ನಿಮ್ ಕೈಯಲ್ಲಿ ಆಗ್ತಿಲ್ಲ ಅಂತ ಹೇಳಿದ್ರೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. ತುಂಬಾ ಓವರ್ ಹೆಡ್ ಮಾಡ್ಕೊಂಡ್ರೆ ಇದರಲ್ಲಿ ಈ ಎರಡಕ್ಕೆ ಡಿಸ್ಟರ್ಬ್ ಆಗುತ್ತೆ. ಸೊ ಟ್ರೈ ದಿಸ್ ಇಸ್ ಹೌ ಯು ಆರ್ ಸಪೋಸ್ ಟು ಡೂ. ಇವಾಗ ನೀವು ತುಂಬಾ ಸ್ಪೀಡ್ ಓದ್ತೀನಿ ನನ್ನ ಕೈಯಲ್ಲಿ ಆಗುತ್ತೆ ಅಂತಂದ್ರೆ ಎಲ್ಲ ಮುಗಿಸಿ, ನೋ ಪ್ರಾಬ್ಲಮ್, ನಾಟ್ ಎ ವರಿ ಆಲ್ಸೋ. ಸೊ ನಾನು ಏನಾದ್ರು ಸ್ಲೋ ಲರ್ನರ್ ಸ್ವಲ್ಪ ಅರ್ಥ ಆಗ್ತಿಲ್ಲ ಸರ್ ಅಖಿಲೇಶ್ ಅಂತ ಕೇಳಿದ್ರೆ ಫಸ್ಟ್ ಈಸಿ ಟಾಪಿಕ್ಸ್ ಮುಗಿಸ್ಕೊಳ್ಳಿ ಲೆಸನ್ ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ ಆರ್ ರಿಪೀಟೆಡ್ ಕ್ವೆಶ್ಚನ್ಸ್ ಪ್ರೀವಿಯಸ್ ಇಯರ್ ಪೇಪರ್ಸ್ ಅಲ್ಲಿ ಅದನ್ನ ಮುಗಿಸ್ಕೊಳ್ಳಿ. ಲಾಸ್ಟ್ ಡಿಫಿಕಲ್ಟ್ ಟಾಪಿಕ್ಸ್ ಮುಗಿಸ್ಕೊಳ್ಳಿ. ಸೊ ಇಷ್ಟು ಅರ್ಥ ಆಯ್ತು ಅನ್ಕೊಂಡ್ರಿ ವಾಟ್ ಟು ಸ್ಟಡಿ, ಹೌ ಟು ಸ್ಟಡಿ ಅಲ್ಲಿ. ಇವಾಗ ಮೇನ್ ಇಂಪಾರ್ಟೆಂಟ್ ಥಿಂಗ್ ಎಲ್ರಿಗೂ ಬೇಕಾಗಿರೋದು ನನಗೆ ಗೊತ್ತು, ಅದಕ್ಕೋಸ್ಕರ ರೀಡ್ ಮಾಡ್ತಾ ಇದೀವಿ, ವಿಚ್ ಇಸ್ ಆರ್ ಟೈಮ್ ಟೇಬಲ್ ಅಲ್ವಾ. ಸೊ ಟೈಮ್ ಟೇಬಲ್ ಅಲ್ಲಿ ಬಂದ್ಬಿಟ್ಟು ಸಬ್ಜೆಕ್ಟ್ ವೈಸ್ ಟಾರ್ಗೆಟ್ 4 lessons per day. These are the 2 things which I am dividing. Okay, ಹಿಂಗೆ ಮಾಡ್ಕೊಳ್ಳಿ ಟೈಮ್ ಟೇಬಲ್. ಇವಾಗ ಇವಾಗ ಸಬ್ಜೆಕ್ಟ್ ವೈಸ್ ಟಾರ್ಗೆಟ್ ಈ ಎರಡು ವೇಳೆ ಯು ಕ್ಯಾನ್ ಚೂಸ್ ಒನ್ ವೇ. ಅದ್ರ ಒಂದು ಬೆಸ್ಟ್ ವೇ ನಿಮ್ಗೆ ಯಾರು ಕಂಫರ್ಟಬಲ್ ಇದೆಯೋ ಅದನ್ನ ಚೂಸ್ ಮಾಡ್ಕೊಬಹುದು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಎರಡು ಡಿಸ್ಕ್ರೈಬ್ ಮಾಡ್ತೀನಿ, ಜಸ್ಟ್ ನೀವೇ ಯೋಚನೆ ಮಾಡಿ ಯಾರು ಕಷ್ಟ, ಯಾರು ಈಸಿ, ಯಾರು ಕಷ್ಟ ಅಂತ ಅದನ್ನ ಚೂಸ್ ಮಾಡ್ಕೊಳ್ಳಿ. ಇವಾಗ ಫಸ್ಟ್ ಥಿಂಗ್ ಇಸ್ ಯುವರ್ ಸಬ್ಜೆಕ್ಟ್ ವೈಸ್ ಟಾರ್ಗೆಟ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಫಿಸಿಕ್ಸ್ ತೆಗಿತೀನಿ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಟುಡೇ ಐ ಆಮ್ ಟೇಕಿಂಗ್ ಫಿಸಿಕ್ಸ್ ಅಂತ ಅನ್ಕೊಳ್ಳಿ. ನಾನು ನಿಮ್ಗೊಂದು ಟಾರ್ಗೆಟ್ ಇಟ್ಕೊಳ್ಳಿ, 5 chapters ಇವತ್ತು ಮುಗಿಸ್ಲೇಬೇಕು, 5 chapters ಇವತ್ತು ಮುಗಿಸ್ಲೇಬೇಕು ಅನ್ನೋ ತರ ಇಟ್ಕೋಬೇಕು ಟಾರ್ಗೆಟ್. ಇಟ್ ನೀಡ್ ನಾಟ್ ಬಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಎನಿಥಿಂಗ್, ಕಾಮರ್ಸ್, ಆರ್ಟ್ಸ್ ಏನಾದ್ರೂ ಆಗಿರ್ಲಿ, ಅದನ್ನ ಇವತ್ತು ಸಬ್ಜೆಕ್ಟ್ ವೈಸ್ ತಗೋಬೇಕು. ಇವಾಗ ನಾನು ಫಿಸಿಕ್ಸ್ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಇವತ್ತು ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ನಾನು 3 days ಇಟ್ಕೊತೀನಿ ಟಾರ್ಗೆಟ್. 3 days ಅಲ್ಲಿ ನಾನು ಫಿಸಿಕ್ಸ್ ಮುಗಿಸ್ಕೊಬೇಕು ಅಂತ ನಾನು ಟಾರ್ಗೆಟ್ ಇಟ್ಕೊಳ್ತೀನಿ. ಆ 3 days ಅಲ್ಲಿ ಬಂದ್ಬಿಟ್ಟು ಫಸ್ಟ್ ಡೇ ಬಂದ್ಬಿಟ್ಟು 5 chapter ಮುಗಿಸ್ತೀನಿ. ಈ ತರ ನೀವು ಟಾರ್ಗೆಟ್ ಇಟ್ಕೊಬೇಕು. ಸೊ ಫಸ್ಟ್ 3 days ಬಂದ್ಬಿಟ್ಟು ಫಿಸಿಕ್ಸ್ ಮುಗಿಸ್ತೀನಿ ಅನ್ನೋದನ್ನ ನಿಮ್ಗೆ ಟಾರ್ಗೆಟ್ ಇರಲೇಬೇಕು. ನಿಮ್ಗೆ ಇಷ್ಟು ಅರ್ಥ ಆಯ್ತು ಅನ್ಕೊಂತೀನಿ. ಇವಾಗ ಸಬ್ಜೆಕ್ಟ್ ವೈಸ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಇವಾಗ ನಾನ್ ಮಾಡಿರೋದು ಏನು ಅಂತ ಹೇಳಿದ್ರೆ ದಿಸ್ ಇಸ್ ವಾಟ್ ಐ ಡಿಡ್. ಇವಾಗ ಟೋಟಲ್ ಬಂದ್ಬಿಟ್ಟು ಮ್ಯಾಥ್ಸ್ ಟು ಮ್ಯಾಥ್ಸ್ ಏನಿರುತ್ತೆ ನಿಮ್ಗೆ 15 chapters ಪರ್ ಸಬ್ಜೆಕ್ಟ್ ಅಲ್ವಾ. ಎಲ್ಲಾದ್ರೂ 15 chapters ಪರ್ ಸಬ್ಜೆಕ್ಟ್ ತಾನೇ ನಿಮ್ಗೆ ಇರೋದು. 4 chapters ಫ್ರಮ್ 4 different subjects ಪರ್ ಡೇ ಮಾಡಿ. ಅರ್ಥ ಆಯ್ತಾ? ನಾನು ಇದಕ್ಕೆ ಫಾಲೋ ಮಾಡಿದ್ದು ಏನು ಅಂತ ಹೇಳಿದ್ರೆ ಫಿಸಿಕ್ಸ್ ಇಂದ ಒಂದು ಲೆಸನ್, ಕೆಮಿಸ್ಟ್ರಿ ಇಂದ ಒಂದು ಲೆಸನ್, ಮ್ಯಾಥ್ಸ್ ಇಂದ ಒಂದು ಲೆಸನ್. ಐ ವಾಸ್ ಎಲೆಕ್ಟ್ರಾನಿಕ್ಸ್ ಸ್ಟೂಡೆಂಟ್, ಸೊ ಎಲೆಕ್ಟ್ರಾನಿಕ್ಸ್ ಇಂದ ಒಂದು ಲೆಸನ್. ಸೊ ಆ ತರ 4 chapters ಪರ್ ಡೇ ಫ್ರಮ್ 4 different subjects ಇಂದ ತಗೊಳ್ಳಿ. ಅವಾಗ ಏನ್ ಮಾಡ್ತೀರಾ, ಒಂದ್ ಲೆಸನ್ ಗೆ 3 hours 4 hours ಡೆಡಿಕೇಟ್ ಮಾಡ್ಬಿಡಿ. ಸೊ 4 chapters ಮುಗ್ಸಕ್ಕಾಗಲ್ಲ ನಿಮ್ ಕೈಲಿ, ಏನೇನೋ ಮಾಡ್ತೀರಾ ಅಂತ, ಏನೇನೋ ಇಂಪಾಸಿಬಲ್ ಥಿಂಗ್ಸ್ ಎಲ್ಲ ಪಾಸಿಬಲ್ ಮಾಡ್ತೀರಾ ಅಂತ. ಇಷ್ಟು ಚಿಕ್ಕ ಜುಜುಬಿ ಕೆಲಸ ಮಾಡಿ ನೀವು ಹೇಳ್ರಿ ಮಾಡ್ತೀರಾ ತಾನೆ. ಸಿಂಪಲ್ ಅಷ್ಟೇ, ನಿಮ್ ಕೈಯಲ್ಲಿ ಹಾಗೆ ಆಗುತ್ತೆ, ಡೋಂಟ್ ವರಿ. ಓಕೆ, ಇದನ್ ತಾನೆ ನಾನು ಐ ಪ್ರಿಫರ್ ದಿಸ್. ಓಕೆ, ನಿಮ್ ಇಫ್ ಯು ವಾಂಟ್ ಟು ಪ್ರಿಫರ್ ದಿಸ್ ಯು ಕ್ಯಾನ್ ಪ್ರಿಫರ್ ದಿಸ್ ಆಲ್ಸೋ ಬೇಸ್ಡ್ ಆನ್ ಯುವರ್ ಕಂಫರ್ಟ್ ಝೋನ್. ಇವಾಗ ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಒಂದು ದಿನಕ್ಕೆ ನಾನು 4 chapters ಮಾಡ್ತಾ ಇದೀನಿ ಫ್ರಮ್ 4 different subjects. ಸೊ ಎಷ್ಟು ದಿವಸ ನನ್ಗೆ ಬೇಕಾಗಿರೋದು ನಿಮಗೆ 15 days ಅಲ್ಲಿ ನಾನು ಎಲ್ಲ ಮುಗಿಸೇ ಬಿಡ್ತೀನಿ ನಿಮಗೆ. ಓಕೆ, 15 days ಅಲ್ಲಿ ನಾನು ಎಂಟೈರ್ PUC ಪೋರ್ಷನ್ಸ್ ಮುಗಿಸ್ತೇನೆ. ಲ್ಯಾಂಗ್ವೇಜ್ ಎಲ್ಲಿ ಅಖಿಲೇಶ್ ಅಂತ ನನ್ನ ಹತ್ರ ಕೇಳಿದ್ರೆ ಲ್ಯಾಂಗ್ವೇಜಸ್ ವೆರಿ ಈಸಿ, ನಿಮ್ಗೆ ಎಲ್ರಿಗೂ ಗೊತ್ತಿದ್ದಂಗೆ. ಅದು ಅವಾಗ ಇನ್ ಬಿಟ್ವೀನ್ ಮಾಡ್ಕೊಂತ ಬಂದ್ಬಿಡಿ ಅಷ್ಟೇ, ವೆರಿ ಸಿಂಪಲ್. ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ಮುಗ್ದಾದ್ಮೇಲೆ ಲ್ಯಾಂಗ್ವೇಜಸ್ ಒಂದು 3-4 days ಮಾಡ್ಕೊಂಡು ಮುಗಿಸ್ಬೇಡಿ. ಸೊ ಇವಾಗ ಅರ್ಥ ಆಯ್ತಾ? 15 days ಅಲ್ಲಿ ಎಷ್ಟು ಚಾಪ್ಟರ್ಸ್? 15 into 4 ಎಲ್ಲಾನು ಮುಗಿಸ್ಬಿಡ್ತೀರ ನೀವು. ಹೆಂಗೆ? ಒಂದ್ ದಿನಕ್ಕೆ 4 chapter
ಫೋರ್ ಡಿಫರೆಂಟ್ ಸಬ್ಜೆಕ್ಟ್ಸ್ ತಗೊಂಡ್ರೆ ಇಟ್ಸ್ ವೆರಿ ವೆರಿ ಸಿಂಪಲ್. ಎಷ್ಟು ಈಸಿ ಆಗಿದೆ ಅಲ್ವಾ? ನೀವು ಲೈಫ್ ನ ಕಾಂಪ್ಲಿಕೇಟೆಡ್ ಮಾಡ್ಕೊಂತ ಇದ್ದೀರಾ. ಇಟ್ ಇಸ್ ವೆರಿ ಸಿಂಪಲ್ ಗಾಯ್ಸ್. ನಿಜವಾಗ್ಲೂ ಹೇಳ್ತೀನಿ, ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. 15 days ಅಲ್ಲಿ ಎಲ್ಲಾನು ಮುಗಿಸ್ತಿದ್ದೀರಾ ಅಂತ ಅನ್ಕೊಳ್ಳಿ. ನಿಮ್ಗೆ ಇರೋದು ಟಾರ್ಗೆಟ್ 20 days ಪ್ರಿಪರೇಷನ್, ಆದ್ರೆ 15 ದಿವಸದಲ್ಲಿ ನೀವು ಮುಗಿಸ್ಬಿಡ್ತೀರಾ. ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಡೋಂಟ್ ವರಿ, ಹೊಸ ಟೆನ್ಷನ್ ಆಗ್ಲಿ ಅದನ್ನೆಲ್ಲ ಬಿಟ್ಬಿಡಿ. ಇಟ್ಸ್ ವೆರಿ ಈಸಿ ಟು ಕ್ಲಿಯರ್, ಇಟ್ಸ್ ವೆರಿ ಈಸಿ ಟು ರೈಟ್ ಆಲ್ಸೋ ಎಕ್ಸಾಮ್. ಆಸ್ ಸಿಂಪಲ್ ಆಸ್ ದಟ್. ಸೊ ಇವಾಗ ಇದನ್ನ ಅರ್ಥ ಆಯ್ತು ನಿಮ್ಗೆ ಹೆಂಗ್ ಮಾಡ್ಬೇಕು ಅಂತ ಅಂದ್ಬಿಟ್ಟು 15 days ಅಲ್ಲಿ ಎಂಟೈರ್ PCME 4 ಸಬ್ಜೆಕ್ಟ್ಸ್ ನೀವು ಮುಗಿಸ್ಬಿಡ್ತೀರಾ. ಸೊ ದಿಸ್ ಇಸ್ ಹೌ ಯು ಆರ್ ಸಪೋಸ್ ಟು ಡು. ಇವಾಗ ಇದಕ್ಕೆ ಅಂತ ಕೇಳಿದ್ರೆ ನೀವ್ ಏನ್ ಮಾಡ್ತೀರಾ ಅನ್ಕೊಳ್ಳಿ. ಇವಾಗ ಇದಕ್ಕೆ ಟೈಮ್ ಟೇಬಲ್ ಹಾಕ್ಬೇಕು ಅಂತ ಅನ್ಕೊಳ್ಳಿ. ಮಾರ್ನಿಂಗ್ ಬಂದ್ಬಿಟ್ಟು ಯಾವ್ದು ಕಷ್ಟ ಅನಿಸ್ತಿದೆ ನಿಮಗೆ, ಯಾವ ಚಾಪ್ಟರ್ 5 ಚಾಪ್ಟರ್ಸ್ ಇವತ್ತು ಮಾಡ್ಬೇಕು ಅಂತ ಅಂದ್ಬಿಟ್ಟು ನೀವು ಟಿಕ್ ಮಾಡ್ಕೊಳ್ಳಿ. ಆ 5 ಚಾಪ್ಟರ್ಸ್ ಅಲ್ಲಿ ಯಾವ್ದು ಕಷ್ಟ ಇದೆಯೋ ಅದನ್ನ ಬಂದ್ಬಿಟ್ಟು ಫಸ್ಟ್ ಮುಗಿಸ್ಬಿಡಿ. ಸೊ ಡಿಫಿಕಲ್ಟ್ ಒನ್ಸ್ ಬಂದ್ಬಿಟ್ಟು ಬೆಳಿಗ್ಗೆ ಮುಗಿಸ್ಬಿಡಿ ಮಾರ್ನಿಂಗ್. ನಿಮ್ಗೆ ಅದು ಡಿಪೆಂಡ್ಸ್ ಆನ್ ಯುವರ್ ಥಿಂಗ್. ನೀವು ಸ್ಲೋ ಲರ್ನರ್ ಆದ್ರೆ ಯು ವಿಲ್ ಟೇಕ್ ಮೋರ್ ದನ್ 3 hours 4 hours. ಯು ಆರ್ ಫಾಸ್ಟ್ ಲರ್ನರ್ ಅಂತ ಹೇಳಿದ್ರೆ ಯು ವಿಲ್ ಟೇಕ್ 1 hour 2 hours. ಹಂಗೆ ಓಕೆ, ಡಿಪೆಂಡ್ಸ್ ಅಪಾನ್ ಯು ಪೀಪಲ್. ಸೊ ಇವಾಗ ಏನ್ ತಪ್ಪೇ ಇಲ್ಲ, ನೀವು ಎತ್ತು ಹೋದ್ರೂ ಪರವಾಗಿಲ್ಲ. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ಓಕೆ, ಚಿಲ್, ತಪ್ಪಾಗಿ ಅನ್ಕೊಂಬಿಡಿ ನೀವು. ಸೊ ಡಿಫಿಕಲ್ಟ್ ಇರೋ ಚಾಪ್ಟರ್ಸ್ ಮಾರ್ನಿಂಗ್ ಮುಗಿಸ್ಬಿಡಿ. ಓಕೆನಾ? ನೆಕ್ಸ್ಟ್ ಆಮೇಲೆ ಲಿಟಲ್ ಡಿಫಿಕಲ್ಟ್ ಸ್ವಲ್ಪ ಕಡಿಮೆ ಇರೋದನ್ನ ನೀವು ಮಧ್ಯಾಹ್ನ ಆರ್ ಲೈಕ್ ಮಾರ್ನಿಂಗ್, ಇದು ಅರ್ಲಿ ಮಾರ್ನಿಂಗ್ ಮುಗಿಸ್ಕೊಳ್ಳಿ, ಇದು ಮಾರ್ನಿಂಗ್ ಮುಗಿಸ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಅದೇ ತರ ಲಾಸ್ಟ್ ಈಸಿ ಒನ್ ಮುಗಿಸಿ ಖುಷಿಯಾಗಿ ನೈಟ್ ನಿದ್ದೆ ಮಾಡಿ ಅಷ್ಟೇ. ಈಸಿ ಒನ್ ಮುಗಿಸಿ ನೈಟ್ ಖುಷಿಯಾಗಿ ನಿದ್ದೆ ಮಾಡಿ ಅಷ್ಟೇ. ಆಸ್ ಸಿಂಪಲ್ ಅಸ್ ದಟ್. ಇವಾಗ ಇದನ್ನ ಕೇಳಿದ್ರಾ, ಇದ್ರಲ್ಲಿ ಏನ್ ಹೇಳ್ತಿದ್ರೆ ನಾನ್ ರೆಕಮೆಂಡ್ ಮಾಡೋದು ಏನು ಅಂತಂದ್ರೆ ನಿಮಗೆ, ಬಿಕಾಸ್ ಮ್ಯಾಥ್ಸ್ ಎಲ್ಲರೂ ಸ್ವಲ್ಪ ಕಷ್ಟ ಪಡ್ತಾರೆ. ಸೊ ಮ್ಯಾಥ್ಸ್ ನ ನೀವು ಅರ್ಲಿ ಮಾರ್ನಿಂಗ್ ಮಾಡಿ. ನೆಕ್ಸ್ಟ್ ಕೆಮಿಸ್ಟ್ರಿನೂ ಸ್ವಲ್ಪ ಕಷ್ಟ ಪಡ್ತಾರೆ, ಬಿಕಾಸ್ ಈಕ್ವೇಶನ್ಸ್ ಇದೆಯಲ್ಲ ತಲೆ ತಿನ್ನತ್ತಲ್ವಾ. ಕೆಮಿಸ್ಟ್ರಿ ನೀವೇನ್ ಮಾಡ್ತೀರಾ ಮಾರ್ನಿಂಗ್ ಮಾಡಿ. ನೆಕ್ಸ್ಟ್ ಮ್ಯಾಥ್ಸ್ ಫಿಸಿಕ್ಸ್ ಆಫ್ಟರ್ನೂನ್ ಆರ್ ಈವ್ನಿಂಗ್, ಮಧ್ಯದಲ್ಲಿ ಬ್ರೇಕ್ ತಗೊಂತೀರಂದ್ರೆ ಬ್ರೇಕ್ ತಗೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಎನಿ ಕಾಂಬಿನೇಷನ್ ನೈಟ್ ಈಸಿ ಮುಗಿಸ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಅಷ್ಟೇ. ಆಸ್ ಸಿಂಪಲ್ as 15 ದಿವಸ ಫುಲ್ ಪೋರ್ಷನ್ಸ್ ಮುಗಿಸೋಗುತ್ತೆ. ಚಿಲ್ ಅಷ್ಟೇ, ಆಸ್ ಸಿಂಪಲ್ as. ಇವಾಗ ಅರ್ಥ ಆಯ್ತಾ? ಟೈಮ್ ಟೇಬಲ್ ಹಾಕೋಬೇಕು ಅಂತ ಅಂದ್ಬಿಟ್ಟು ನಿಮ್ ಕೈಯಲ್ಲಿ ಎಸ್ ತುಂಬಾ ಈಸಿ ಬೇಕಾಸ್, ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಆಸ್ ಸಿಂಪಲ್ as. ಎಸ್, ಈ ವಿಡಿಯೋನ ನೀವು ಬೇರೆಯವ್ರಿಗೆ ಶೇರ್ ಮಾಡಿ. ತುಂಬಾ ಜನರು ಕಷ್ಟ ಪಡ್ತಾ ಇರ್ತಾರೆ, ಏನ್ ಮಾಡ್ಬೇಕು, ಹೆಂಗ್ ಓದ್ಬೇಕಂತಾನೆ ಗೊತ್ತಿಲ್ಲದೆ ತುಂಬಾ ಕನ್ಫ್ಯೂಸ್ ಮಾಡ್ಕೊಂತಾರೆ. ತುಂಬಾ ಲೈಫ್ ನೇ ಈಸಿ ಇರೋದ್ರೆ ಕಾಂಪ್ಲಿಕೇಟ್ ಮಾಡ್ಕೊಂತಾರೆ. ಸೊ ಅಂತವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಎಸ್, ನಿಮ್ ಸ್ಟ್ರಾಟಜೀಸ್ ಹೆಂಗೆ, ನೀವ್ ಹೆಂಗ್ ಓದ್ತಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ನಾನು ಯಾವ ತರ ವಿಡಿಯೋಸ್ ಮತ್ತೆ ಮಾಡ್ಬೇಕು, ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕಿದೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಅಂಡ್ ಒನ್ ಮೋರ್ ಸ್ಮಾಲ್ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋ ನೋಡ್ತಿದ್ದಾರೆ. ಸೊ ಸ್ಮಾಲ್ ರಿಕ್ವೆಸ್ಟ್ ಫ್ರಮ್ ಆಲ್ ಯು ಪೀಪಲ್, ಜಸ್ಟ್ ಟೇಕ್ ಎ ಮೊಮೆಂಟ್, ಡೂ ಸಬ್ಸ್ಕ್ರೈಬ್. ನಿಮ್ಗೆ ಫರ್ದರ್ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ಆ ಅಪ್ಡೇಟ್ಸ್ ನೀವು ಮಿಸ್ ಮಾಡ್ಕೋಬಾರ್ದು. ದಟ್ ವಿಲ್ ಬಿ ಸೀರಿಯಸ್ಲಿ ಟರ್ನಿಂಗ್ ಪಾಯಿಂಟ್.